ತಪ್ಪಾಗಿ ಕನ್ನಡ ಮಾತಾಡ್ತಿದ್ದಂತ ಈ ಜಗಳ ಗಂಟಿ ಬಿಗ್ ಬಾಸ್ಗೆ ಬಂದಂತ ಬರೋಬ್ಬರಿ 6 ಗಂಟೆಯಲ್ಲಿ ಬಿಗ್ ಬಾಸ್ ಮಂದಿ ಈಕೆಯನ್ನ ಓಡಿಸ್ಬಿಡ್ತಾರೆ. ಎಸ್, ಇವಾಗ ತುಂಬಾ ಜನಕ್ಕೆ ಕಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಇದು ನಿಜಾನ ಸುಳ್ಳ, ಒಳಗಡೆ ಬರ್ತಾಳ ಹೊರಗಡೆ ಹೋದವಳು ಮತ್ತೆ ಬರ್ತಾಳ ಬರಲ್ವಾ, ಈ ರೀತಿ ಹಲವಾರು ನಿಜವಾಗ್ಲೂ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇದೆ. ಎಸ್, ಇದ್ರ ಬಗ್ಗೆ ಇವತ್ತು ನಾನು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಂಡು ಆಕ್ಚುಲಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ನಾನು ನಿಮ್ಗೆ ಕೊಡ್ತೇನೆ. ಎಸ್, ನೀವು ನೋಡಿರಬಹುದು ಈಕೆ ಬಿಗ್ ಬಾಸ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಕಾರಣ ಏನಪ್ಪಾ ಅಂತಂದ್ರೆ 3 ಜನ ಇರ್ತಾರೆ. ಆ 3 ಜನರಲ್ಲಿ ಇಬ್ಬರನ್ನ ಜೋಡಿ ಮಾಡ್ಬೇಕಾಗಿರುತ್ತೆ, ಅಂದ್ರೆ ಜಂಟಿ ಮಾಡ್ಬೇಕಾಗಿರುತ್ತೆ, ಒಬ್ರು ಹೋಗ್ಲೇಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆಕ್ಚುಲಿ ಮಾಳು ನಿಪನಾಳ ಮತ್ತೆ ಸ್ಪಂದನ ಮತ್ತೆ ನಮ್ಮ ಇದೇ ರಕ್ಷಿತಾ 3 ಜನರಲ್ಲಿ ಆಕ್ಚುಲಿ 6 ಜನ ಅಂದ್ರೆ ಒಂಟಿಯಾಗಿ ಏನೇನು ಇದ್ರಲ್ಲ ಸ್ವಾಮಿ, ಒಂಟಿಯಾಗಿ ಇದ್ರಲ್ಲ ಅವರು ಡಿಸೈಡ್ ಅನ್ನ ಮಾಡಿ ಈಕೆಗೆ ಗೇಟ್ ಪಾಸ್ ಕೊಟ್ಟು ನೋಡಮ್ಮ ಅಲ್ಲಿ ಆಕ್ಚುಲಿ ಕೆಲವರು ದನಿಯನ್ನ ಎತ್ತಿದ್ರು. ಈಕೆ ತಪ್ಪಾಗಿ ಕನ್ನಡವನ್ನ ಮಾತಾಡಿ ಫೇಮಸ್ ಆಗ್ಬಿಟ್ಟು ಇಲ್ಲಿಗೆ ಬಂದವಳೆ. ಹಾಗಾಗಿ ಈಕೆ ಇಲ್ಲಿ ಒಳಗಡೆ ಇರೋದು ಬೇಡ. ಯಾಕೆಂದ್ರೆ ಇದಕ್ಕಿಂತ ಮಾಳು ನಿಪನಾಳ ಅವರು ಬಹಳ ಅಂದ್ರೆ ಬಹಳ ಶ್ರಮ ಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಅವರು ಉಳ್ಕೊಳ್ಳೆ ಆಗ್ಲೇ ನಮ್ಮ ಇವರು ಯಾರು ಸ್ಪಂದನ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಅವಳು ಕೂಡ ಉಳ್ಕೊಳ್ಳಿ. ಆದ್ರೆ ಈಕೆ ತಪ್ಪಾಗಿ ಕನ್ನಡ ಮಾತಾಡಿ ಟ್ರೋಲ್ಗಳಾಗಿ ಇಲ್ಲಿವರೆಗೂ ಬಂದಿದ್ದಾಳೆ. ಅಂತ ಸಾಧನೆ ಏನು ಇಲ್ಲ, ಹೋಗ್ಲಿ ಅಂತ ಆಕ್ಚುಲಿ ಒಳಗಡೆ ಅವರು ಕೆಲವರು ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಅಲ್ಲಿ ಇವರ ಪರ ಇದ್ದಂತವರು ಮಾತ್ರ ಇಬ್ರು ನಾನ್ ನೋಡ್ದಾಗೆ. ಒಂದು ಮಲ್ಲಮ್ಮ ಹೇಳಿದ್ಲು ಅವತ್ತೇ, ಇಲ್ಲ ಈಕೆ ಇರ್ಲಿ, ರಕ್ಷಿತಾ ಇರ್ಲಿ ಮತ್ತೆ ಸ್ಪಂದನ ಇರ್ಲಿ, ಮಾಳು ನಿಪನಾಳ್ ಹೋಗ್ಬಿಡ್ಲಿ ಅಂತ ಆಕ್ಚುಲಿ ನಮ್ಮ ಮಲ್ಲಮ್ಮ ಹೇಳಿದ್ರು. ಆದ್ರೆ ಅಲ್ಲಿ ಅವರು ಕೇಳಿಸ್ಕೊಂಡಿಲ್ಲ. 6 ಜನ ಕೇಳಿಸ್ಕೊಂಡ್ರು ಕೂಡ ಕಿವುಡರಾಗಿ ಅವತ್ತು ಇವಳನ್ನ ಕಳಿಸಿದ್ರು. ಇನ್ನೊಬ್ರು ಇವರ ಪರ ಇದ್ರು, ಅವರೇ ಮಂಜು ಭಾಷಿಣಿ ಅವರು ಕೂಡ ಇವರ ಪರ ಇಲ್ಲ, ಆಕೆ ಮುಗ್ದೆ, ಆಕೆಗೆ ಏನು ಗೊತ್ತಿಲ್ಲ, ಆಕೆ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಮುಖವಾಡಗಳನ್ನ ಹಾಕೊಂಡಿದ್ದಾರೆ, ಆದ್ರೆ ಆಕೆಗೆ ಅದೇನು ಗೊತ್ತಿಲ್ಲ, ನಿಷ್ಕಲ್ಮಸವಾದಂತ ಒಂದು ಫೇಸ್ ಇದೆ ಆಕೆಗೆ, ಆಕೆ ಒಳಗಡೆ ಇರ್ಲಿ ಅಂತ ಅವತ್ತು ಮಂಜು ಭಾಷಿಣಿ ಅವರು ಸಿಕ್ಕಾಪಟ್ಟೆ ಕೇಳ್ಕೊಂಡ್ರು. ಅವಳ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ರು ಕಿವುಡರಾಗಿ ಅಲ್ಲಿ ಒಳಗಡೆ ಇದ್ದಂತ 6 ಜನ ಇದ್ರು. ಕೊನೆಗೆ ಈಕೆಯನ್ನ ಹೋಗಮ್ಮ ನೀನು ಅಂತ ಅವತ್ತು ಕಳಿಸ್ಬಿಟ್ರು. ಆದ್ರೆ ನಿಜವಾಗ್ಲೂ ಇವತ್ತಿಗೂ ನಾನು ಈಕೆಯನ್ನ ಇಲ್ಲಿ ಹೊರಗಡೆ ಬಂದಿದ್ದಾಳನೋ ಇಂಟ್ರೂವ್ ಮಾಡಬೇಕು, ಈಕೆಯ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಕೂಡ ಪ್ರಯತ್ನ ಪಟ್ಟೆ. ಎಸ್, ಈಕೆಯನ್ನ ಇಂಟ್ರೂ ಮಾಡೋಣ. ಯಾಕೆಂದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇಂಟ್ರೂ ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ ದೊಡ್ಡ ಚಾನಲ್ಗಳು ಮಾಡ್ತಾರೆ. ಅದಾದ ನಂತರ ಯೂಟ್ಯೂಬರ್ಸ್ಗಳು ಹೀಗೆ ಇರುತ್ತೆ. ಬಟ್ ನಾನು ಮಾಡೋಣ ಅಂತ ಪ್ರಯತ್ನವನ್ನ ಪಟ್ಟೆ. ಆದ್ರೆ ಸತ್ಯ ಏನಪ್ಪಾ ಅಂತ ಅಂದ್ರೆ, ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾಕೆಂತಂದ್ರೆ ನಿಮ್ಗೆ ತಿಳಿಸ್ಲೇಬೇಕಾಗಿದೆ ಈಕೆ ಏನು ಬಿಗ್ ಬಾಸ್ ಒಳಗಡೆಗೆ ಬರ್ತಾಳ ಬರಲ್ವಾ ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವಳು ಬಿಗ್ ಬಾಸ್ ಒಳಗಡೆಗೆ ಬರ್ತಾಳೆ ಅಲ್ವಾ, ಅವಾಗ ಬಂದಾಗ ತುಂಬಾ ಜನ ಬ್ಯಾಡಪ್ಪ ಈಕೆ ಯಾಕೆ ಕರ್ಕೊಂಡ್ರಿ, ಸುಮ್ಮನೆ ಏನೋ ಇವಳು ಸರಿಯಾಗಿ ಕನ್ನಡ ಮಾತಾಡಲ್ಲ, ನಿಜವಾಗ್ಲೂ ಕನ್ನಡಕ್ಕೆ ಅವಮಾನ ಆಗುತ್ತೆ, ಅಪಮಾನ ಆಗುತ್ತೆ, ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಸಿಕ್ಕಾಬಿಟ್ಟೆ ನೆಗೆಟಿವ್ ಕಮೆಂಟ್ ಬರ್ತಾ ಇತ್ತು. ಇವಳು ಒಳಗಡೆಗೆ ಬಂದಂತ ದಿನಗಳಲ್ಲಿ ಬಂದಂತ ಮೊದಲನೇ ದಿನ ಈ ರೀತಿಯಾಗಿ ಕೆಟ್ಟ ಅಂದ್ರೆ ಈ ರೀತಿಯಾಗಿ ಸ್ವಲ್ಪ ಕಮೆಂಟ್ಗಳು ಬರ್ತಾ ಇದ್ವು. ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಿಜವಾಗ್ಲೂ ಅಲ್ಲಿ ಮುಗ್ಧರು ಅಂತ ಇರ್ತಕ್ಕಂಥವ್ರು ಇಬ್ರೆ. ಒಬ್ರು ಮಲ್ಲಮ್ಮ, ಇನ್ನೊಬ್ರು ಅವ್ರ ಜೊತೆ ಮಲ್ಲಮ್ಮನ ಜೊತೆ ಈ ರಕ್ಷಿತಾ ಇದ್ದಿದ್ರೆ ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತಿತ್ತು. ಫನ್ನಿಯಾಗಿ ನೋಡೋಕೆ ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತಿತ್ತು. ಒಂದು ಕಂಟೆಂಟ್ ಅಥವಾ ಬಿಗ್ ಬಾಸ್ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಅಂದ್ರೆ ತುಂಬಾ ಜನ ಪಾಸಿಟಿವ್ ಆಗಿ ಹೋಗಿ ತಿರುಗ್ಬಿಟ್ಟಿದ್ದಾರೆ. ಇಲ್ಲ, ನಮ್ಮ ರಕ್ಷಿತಾ ಅವರನ್ನ ದಯವಿಟ್ಟು ಬಿಗ್ ಬಾಸ್ ಒಳಗಡೆ ಮತ್ತೆ ಕರ್ಕೊಳ್ಳಿ, ಬಿಗ್ ಬಾಸ್ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ನೋಡೋಕೆ, ಹಾಗೆ ಹೀಗೆ ಅಂತ ತುಂಬಾ ಅಂದ್ರೆ ತುಂಬಾ ಎಲ್ಲ ಪಾಸಿಟಿವ್ ಆಗಿ ತಿರುಗ್ಬಿಟ್ಟಿದ್ದಾರೆ. ಎಲ್ಲಿ ಇವಾಗ ಬಿಗ್ ಬಾಸ್ ಯಾವ್ದಾದ್ರು ಒಂದು ಪ್ರೋಮೋ ಬಿಟ್ರು ಅದ್ರ ಕೆಳಗಡೆ ದಯವಿಟ್ಟು ರಕ್ಷಿತನ ಕರ್ಕೊಳ್ಳಿ ಅಂತ ಸಿಕ್ಕಾಬಿಟ್ಟೆ ಜನ ಕಮೆಂಟ್ ಗಳನ್ನ ಮಾಡ್ತಾರೆ. ಹಾಗೆ ಯಾವುದೇ ವಿಡಿಯೋ ಮಾಡ್ಲಿ, ಯಾವುದೇ ಕಂಟೆಂಟ್ ಮಾಡ್ಲಿ, ಎಲ್ಲಾ ಕಡೆನೂ ಕೂಡ ರಕ್ಷಿತಾ ಬೇಕೇ ಬೇಕು ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇರೋದ್ರಿಂದ ಆಲ್ಮೋಸ್ಟ್ ಇದೆಲ್ಲವನ್ನು ಕೂಡ ಬಿಗ್ ಬಾಸ್ ಗಮನಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರು ಅವರ ಕಂಟೆಂಟ್ ಕೆಳಗಡೆ ಏನೇನು ಕಮೆಂಟ್ಗಳು ಬರ್ತಾವೋ ಅದೆಲ್ಲವನ್ನು ಕೂಡ ಗಮನಿಸ್ತಾರೆ. ಎಸ್, ಇದರಿಂದ ಆಕ್ಚುಲಿ ಏನಾಗಿದೆ ಅಂದ್ರೆ ಇವಾಗ ಅದೇ ನಾನು ನಿಮ್ಗೆ ಹೇಳ್ದೆ, ಅವಳನ್ನ ಇಂಟ್ರೂ ಮಾಡ್ಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅಂತ. ಆದ್ರೆ ಅವಳು ಸಿಗ್ತಾ ಇಲ್ಲ.
ಎಸ್ ಸಿಗ್ತಾ ಇಲ್ಲ. ಆಮೇಲೆ ಅವರ ಊರಿನಲ್ಲೂ ಕೂಡ ಆಕೆ ಇನ್ನೂ ಹೋಗಿಲ್ವಂತೆ, ಅವರ ಮನೆಗೂ ಕೂಡ ಇನ್ನೂ ಹೋಗಿಲ್ವಂತೆ. ಹಾಗಾಗಿ ಅವರ ಸ್ನೇಹಿತರುಗಳು ಅವರು ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಮನೆಯವರು ಕೂಡ ಇನ್ನೂ ನಮ್ಗೆ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ. ಯಾಕೆಂತಂದ್ರೆ ಬಿಗ್ ಬಾಸ್ ಹೊರಗಡೆ ಕಳಿಸ್ಬೇಕಾದ್ರೆ ಅವರ ಮನೆಯವರಿಗೆ ಅಥವಾ ಅವರ ಸ್ನೇಹಿತರಿಗೆ, ಯಾರು ಅವರ ಆತ್ಮೀಯರು ಇರ್ತಾರೋ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಬಿಗ್ ಬಾಸ್ ಯಾರಿಗೂ ಕೂಡ ಕರೆ ಮಾಡಿ ಅವ್ರ ಮನೆಯವ್ರಿಗಾಗಿರ್ಬಹುದು, ಅವ್ರ ಸ್ನೇಹಿತರುಗಳಿಗಾಗಿರ್ಬಹುದು, ಯಾರಿಗೂ ಕೂಡ ಬನ್ನಿ ರಕ್ಷಿತಾ ಶೆಟ್ಟಿ ಅವರನ್ನ ಕರೆದುಕೊಂಡು ಹೋಗಿ ಅಂತ ಯಾರಿಗೂ ಕೂಡ ಇನ್ನು ತಿಳಿಸ್ಲೇ ಇಲ್ವಂತೆ. ಹಾಗಾಗಿ ಏನು ಅಂತಂದ್ರೆ ನಮ್ಗೆಲ್ರಿಗೂ ಒಂದು ಡೌಟ್ ಬರ್ತಾ ಇರ್ತಕ್ಕಂಥದ್ದು, ಇಲ್ಲ ಈ ಭಾನುವಾರ ಆಕ್ಚುಲಿ ನಮ್ಮ ಬಿಗ್ ಬಾಸ್ಗೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಬರ್ತಾರಲ್ವಾ, ವಾರದ ಕತೆ ಕಿಚ್ಚನ ಜೊತೆ, ಅವತ್ತೇನಾದ್ರೂ ಅವರ ಮನೆಯವರನ್ನ ಕರೆದು ಆ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಸಂದರ್ಭದಲ್ಲಿ ಏನಾದ್ರು ಮನೆಗೆ ಕಳಿಸ್ತಾರಾ ಇಲ್ವಾ ಅನ್ನೋದು ಅವಾಗಲೂ ಕೂಡ ಕಾಡ್ತಾ ಇದೆ. ಒಂದ್ ವೇಳೆ ಅವತ್ತು ಕಳಿಸ್ಬಿಡ್ಬಹುದೇನೋ ಅಂತ ಅನ್ನೋದು ಒಂದ್ ಕಡೆ ಇದೆ. ಆದ್ರೆ ಇನ್ನೊಂದು ಕಡೆ ತುಂಬಾ ಜನ ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲ ಆಕೆ ಬಿಗ್ ಬಾಸ್ ಒಳಗಡೆನೆ ಇದ್ದಾಳೆ. ಈ ಹಿಂದೆ ಆಕ್ಚುಲಿ ತಮಿಳಲ್ಲಿ ಇದೇ ರೀತಿ ಆಗಿತ್ತು. ಒಬ್ಬ ಚಿಕ್ಕ ಹುಡುಗಿಯನ್ನೇ ಇದೇ ರೀತಿ 18 ವರ್ಷದ ಒಬ್ಬ ಹುಡುಗಿಯನ್ನೇ ಏನ್ ಮಾಡ್ತಾರೆ, ಹೊರಗಡೆ ಕಳಿಸ್ಬಿಡ್ತಾರೆ. ಆನಂತರ ಒಂದ್ 2-3 ದಿನ ಬಿಟ್ಟು ಮತ್ತೆ ಒಳಗಡೆ ಕರ್ಸ್ಕೊಳ್ತಾರೆ. ಅಂದ್ರೆ ಅದು TRP ಟ್ರಿಕ್ಸ್ ಆಗಿತ್ತು, ಅಥವಾ ಬಿಗ್ ಬಾಸ್ ಅನ್ನ ಸಕ್ಸಸ್ ಮಾಡೋಕೆ ಅದೊಂದು ಟ್ರಿಕ್ಸ್ ಆಗಿತ್ತು ಅಂತ ತುಂಬಾ ಜನ ತಮಿಳಿನಲ್ಲಿ ಮಾತಾಡ್ಕೊಂಡಿದ್ರು. ಅದೇ ಟ್ರಿಕ್ಸ್ ಅನ್ನ ನಮ್ಮ ಕನ್ನಡದಲ್ಲಿ ಬಳಸ್ತಾ ಇರಬಹುದು. ಈಗ ಆಯ್ತು, ಈಗ ಏನು ಅವಳು ಹೋಗಿ ಫಸ್ಟ್ ದಿನ ಓದ್ಲು, ಒಂದು ದಿನ ಬಿಟ್ಟಿದ್ದಾರೆ, ಅಥವಾ ನಾಳೆ ನಾಡಿದ್ರಲ್ಲಿ ಆಕೆ ಮತ್ತೆ ವಾಪಸ್ ಬರ್ಬಹುದು. ಯಾಕೆಂದ್ರೆ ಇದೆಲ್ಲವೂ ಕೂಡ ಬಿಗ್ ಬಾಸ್ ಮಾಡ್ತಾ ಇರತಕ್ಕಂಥ ಟ್ರಿಕ್ಸ್ ಅಂತ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ, ಇದೆಲ್ಲವನ್ನು ಕೂಡ ನೋಡಿದಾಗ ಹೌದು, ಆಕೆ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿಲ್ಲ, ಆಕೆ ಇನ್ನು ಮನೆಯಲ್ಲೇ ಇದ್ದಾಳೆ. ಒಂದು ಮನೆಯಲ್ಲೇ ಅವರೇ ಬಿಗ್ ಬಾಸ್ ಅವರು ಇರಿಸ್ಕೊಂಡಿದ್ದಾರೆ. ಹಂಗಾಗಿ ಮತ್ತೆ ಬಿಗ್ ಬಾಸ್ಗೆ ಕರ್ಕೋಬಹುದು ಅಂತ ಒಂದು ಕಡೆ ಅನ್ಸುತ್ತೆ. ಆದ್ರೆ ನೀವು ನೋಡಿರ್ಬಹುದು, ಈ ಹಿಂದೆ ಆಕ್ಚುಲಿ 11ನೇ ಸೀಸನ್ ಅಲ್ಲಿ ಲಾಯರ್ ಜಗದೀಶ್ ಅವರನ್ನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕಳಿಸ್ಬಿಡ್ತಾರೆ. ಅಂದ್ರೆ ಅವ್ರು ಬಿಡಿ, ಅವ್ರು ಇರ್ತಾರೆ, ಸ್ವಲ್ಪ ದಿನ ಆದ್ರೂ ಇರ್ತಾರೆ, ಆನಂತರ ಅವರನ್ನ ಹೊರಗಡೆ ಕಳಿಸ್ಬಿಡ್ತಾರೆ. ತುಂಬಾ ಜನ ಅವಾಗ್ಲೂ ಕೂಡ ದೊಡ್ಡ ಮಟ್ಟದ ಕೂಗು ಬಂದಿದ್ದು ಏನಪ್ಪಾ ಅಂತಂದ್ರೆ, ದಯವಿಟ್ಟು ಬಿಗ್ ಬಾಸ್ ಒಳಗಡೆಗೆ ಮತ್ತೆ ಲಾಯರ್ ಜಗದೀಶ್ ಅವರನ್ನ ಕರೆದುಕೊಳ್ಳಿ, ಬಿಗ್ ಬಾಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಸಿಕ್ಕಾಬಿಟ್ಟೆ ಪ್ರೆಷರ್ ಬರುತ್ತೆ. ಆಕ್ಚುಲಿ ಬಿಗ್ ಬಾಸ್ ಅವ್ರಿಗೆ, ಬಿಗ್ ಬಾಸ್ ಏನ್ ನಡೆಸ್ತಾ ಇದ್ದಾರೆ ಮೇನ್ ಮ್ಯಾನೇಜರ್ಗಳು, ಅವರಿಗೆ ಆಕ್ಚುಲಿ ಇಡೀ ಟೀಮೇ ಒಂದು ಸಲಹೆಯನ್ನ ಕೊಡುತ್ತಂತೆ. ದಯವಿಟ್ಟು ಅವ್ರನ್ನ ಕರ್ಕೊಂಡ್ರೆ ದೊಡ್ಡ ಮಟ್ಟದ TRP ಹೋಗುತ್ತೆ, ದಯವಿಟ್ಟು ಕರ್ಕೊಳ್ಳಿ ಹಾಗೆ ಹೇಗೆ ಅಂತ ಇದು ಮಾಡಿದ್ರಂತೆ. ಆದ್ರೆ ಕಿಚ್ಚ ಸುದೀಪ್ ಅವರು ಮತ್ತೆ ಟೀಮ್ ಬಂದ್ಬಿಟ್ಟು ಒಂದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರಂತೆ. ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಏನ್ ಮನೆ ಇದೆ, ಆ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟ ಮೇಲೆ, ಅಂದ್ರೆ ಗೇಟ್ ಅನ್ನ ಓಪನ್ ಮಾಡಿ ಹೊರಗಡೆ ಕಳಿಸ್ಬಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ನಾವು ಒಳಗಡೆ ತೆಗೆದುಕೊಳ್ಳಲ್ಲ ಅನ್ನುವಂತ ಒಂದು ಗಟ್ಟಿಯಾದ ಒಂದು ನಿರ್ಧಾರವನ್ನ ಆ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಿದ್ರು. ಎಸ್, ಅದು ಏನೋ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಏನ್ ಮೇನ್ ನಡೆಸ್ತಾ ಇದ್ದಾರೆ ಅವರ ಒಂದು ನಿರ್ಧಾರ ಆಗಿತ್ತು. ಹಾಗಾಗಿ ನಮ್ಗೆ ಇವಾಗ ಇನ್ನೊಂದು ಡೌಟ್ ಕೂಡ ಕಡಕ್ಕೆ ಸ್ಟಾರ್ಟ್ ಆಗೋಯ್ತು. ಏನು ಅಂತಂದ್ರೆ, ಎಸ್ ಓಕೆ, ಅವಾಗ್ಲೇ ಆ ನಿರ್ಧಾರವನ್ನ ತೆಗೆದುಕೊಂಡಿದ್ರು, ಈ ಬಾರಿ ಗೇಟ್ ಇಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ರಕ್ಷಿತಾ ಅವರನ್ನ, ಈಗ ಏನಾದ್ರು ಕರ್ಕೊಳಕ್ ಚಾನ್ಸೇ ಇಲ್ವಲ್ಲ ಅನ್ನೋದು ಕೂಡ ಕಾಡ್ತಾ ಇದೆ. ಬಟ್ ಇದೆಲ್ಲದಕ್ಕೂ ಕೂಡ ನಮ್ಗೆ ಆಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಏನು ವಾರದ ಕತೆ ಕಿಚ್ಚನ ಜೊತೆ ಅಂತ ಬರ್ತಾರೋ ಅವತ್ತು ನಮ್ಗೆ ಭಾನುವಾರ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದು ನನ್ನ ಒಂದು ಇದು. ನೋಡೋಣ ಹೇಗೆ, 50-50 ಇದೆ. ಬಿಗ್ ಬಾಸ್ ಒಳಗಡೆಗೆ ಬರ್ತಾಳೆ ಅನ್ನೋದು ಒಂದು 50, ಬರಲ್ಲ ಅನ್ನೋದು ಕೂಡ 50% ಇದೆ. ಎಲ್ಲದಕ್ಕೂ ಉತ್ತರ ಇನ್ನೊಂದು ನಾಳೆ ನಾಡಿದ್ರಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಭಾನುವಾರ ಪಕ್ಕ ಸಿಕ್ಬಿಡುತ್ತೆ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟೊತ್ತು ನೋಡಿದ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.